ರಮಣ ಸರ್ವಭಯ ನಿವಾರಣನೆ ನಿಮಗಿದು ಶರಣ ರಮಣ ಅನಿವರು ಭಗವತಿ ಭಗವತಿ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ರಾಜರಾಜೇಶ್ವರಿ ಮಗಳೇ ರಾಜರಾಜೇಶ್ವರಿ ಅನ್ನಪೂರ್ಣೇಶ್ವರಿ ತರಳೆ ಅನ್ನಪೂರ್ಣೇಶ್ವರಿ ಭ್ರಮರಾಂಬೆ ರಮರಾಂಬೆ ಕುಮಾರಿ ಕಾತ್ಯಾಯಿನಿ ರಕ್ತೇಶ್ವರಿ ರಕ್ತೇಶ್ವರಿ ಅನಿವರು ಭಗವತಿ ಪರಮೇಶ್ವರಿ ರಾಜರಾಜೇಶ್ವರಿ ವಿನುತನ್ನ ಪೂರ್ಣೇಶಿ ಭ್ರಮರಾಂಬೆ ಕಾತ್ಯಾಯನಿ ವನಿತೆ ರಕ್ತೇಶ್ವರಿಗಳೆಂದು ಕರೆಯಲು ಕೇಸರ ಹರಿಯ ಮಗನೋಡುತ್ತ ಓ ನನ್ನ ಮಕ್ಕಳೇ ಏನಿದು ತಾತ ಏನಿದು ತಾತ ಏನಿದು ಶಿರಸ ವಂದಿಸಿಕೊಂಡಿದ್ದೇನಪ್ಪ. ಎದ್ದೇಳು ಮಗಳೇ. ಎತ್ತ ನೋಡಿರಂತ ಜಲರಾಶಿಯ ಮಧ್ಯದಲ್ಲಿ 7 ಮಂದಿ ಹೆಣ್ಮಕ್ಕಳಂತ ನಮ್ಮ ಹುಟ್ಟಾಗಿದೆ. ಅಜ್ಞಾನವನ್ನು ಕಳೆದಿದ್ದೀಯ, ಸುಜ್ಞಾನವನ್ನೇ ಮೀರಿದವನಿದ್ದೀಯ. ಲೋಕ ಗುರುತಿಸಿಕೊಳ್ಳುವುದಕ್ಕೆ ಒಂದೊಂದು ಹೆಸರನ್ನೇ ಇರಿಸಿದವನಿದ್ದೀಯ. ಹಾಗಂತ ನಿನ್ನ ಮುಖವನ್ನು ಕಾಣುವಾಗ ರಾಹುಗ್ರಸ್ತ ಚಂದ್ರನಂತೆ ಕಾಣುತ್ತಾವು. ಹಾಗಾದರೆ ಹೀಗೆ ಆಗುವುದಕ್ಕೆ ಕಾರಣವಾದರೆ ಏನಿರಬಹುದು ಎನ್ನುವ ಹಾಗೆ ನಮ್ಮನ್ನೇ ನಾವು ತರ್ಕಿಸಿಕೊಂಡೆವು ಎಂದಾದರೆ ಬಹುಶಃ ಹೀಗಿರಬಹುದೇ. ಸತ್ಯ ಧರ್ಮವು ಸೃಷ್ಟಿಗೆ ಆಧಾರವಂತೆ ಈ ಲೋಕದಲ್ಲಿ ಯಾವುದೇ ಒಂದು ಜೀವರಾಶಿ ಅಸ್ತಿತ್ವವನ್ನು ಕಂಡುಕೊಳ್ಳಬೇಕು ಅಂತಾದರೆ ಅದೆಲ್ಲವೂ ನಿನ್ನ ಮನಸ್ಸಿನ ಸಂಕಲ್ಪವಂತೆ. ಇಂದು ಸೃಷ್ಟಿಯ ಅಧಿಕಾರವನ್ನು ಪಡೆದುಕೊಂಡಂತಹ ಬ್ರಹ್ಮದೇವ ಸೃಷ್ಟಿಯ ಕಾರ್ಯದಲ್ಲಿ ಹಿಂದುಳಿದಾನೆ. ಅದಕ್ಕಾಗಿ ಚಿಂತೆ ಅಥವಾ ಬ್ರಹ್ಮದೇವನು ಸೃಷ್ಟಿ ಮಾಡಿದಂತಹ ಸಕಲ ಚರಾಚರ ಜೀವರಾಶಿಗಳನ್ನು ಸಕಾಲದಲ್ಲಿಯೇ ಲಯಗೊಳಿಸುತ್ತಾ ಈ ಪ್ರಪಂಚದ ಸಮತೋಲನವನ್ನು ಕಾಯ್ದುಕೊಡಬೇಕಾದವ ಕೈಲಾಸಾಧಿಪನ ಅಂತ ಹರ ಅವನೇನಾದ್ರೂ ತನ್ನ ಕರ್ತವ್ಯದಲ್ಲಿ ಹಿಮ್ಮುಖನಾದನೆ. ಅದಕ್ಕಾಗಿ ಚಿಂತೆ ಅಥವಾ ಬೇರೆ ಏನಾದ್ರೂ ಕಾರಣ ಉಂಟೆ ಇದ್ರೆ ಏನು? ನಮ್ಮ ಹುಟ್ಟಿನ ಗುಟ್ಟೇನು?
ಮುಂದೆ ನಮ್ಮಿಂದ ಆಗತಕ್ಕಂತಹ ಘನ ಕಾರ್ಯವಾದರೂ ಯಾವುದು? ಪ್ರಶ್ನೆಗಳು ಹಲವು. ಉತ್ತರಿಸಬಹುದು. ಕಡಿಯೊಳಗೆ ವರ್ಣಾಶ್ರಮವು ಕೀಲ ಭಾಷೆ ಜಗದ ಕಾಂತಿ ಮಗಳೇ, ಶರಣಗಳಿಗೆ ಶಿರವನ್ನು ಬಾಗಿದ್ದೇನೆ. ಶುಭವಾಗಲಿ. ಏಕಕಾಲದಲ್ಲಿ 7 ಮಂದಿ ಹೆಣ್ಣು ಮಕ್ಕಳಾದಂತಹ ನಮ್ಮ ಜನನ ಹುಟ್ಟಿರುವಂತಹ ನಮ್ಮ ಪಾಲಿಗೆ ಜ್ಞಾನ ಶಕ್ತಿಯನ್ನು ಅನುಗ್ರಹಿಸಿದವರು ದಾತಾರ ತಾವು. ಮಾತ್ರವಲ್ಲ, ನಾಮಕರಣವನ್ನು ಮಾಡಿದವರಪ್ಪ. ಜ್ಞಾನವೆನ್ನುವುದು ನಿನ್ನಿಂದಲೇ ಪಡೆದುಕೊಂಡವರಾಗಿದ್ದೇವೆ. ಅದರಿಂದಲೇ ಲೋಕದ ನಿಯಮವನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯವಾಗುತ್ತಾ ಇದೆ. ಅಪ್ಪ, ನಮ್ಮನ್ನು ಕಂಡು ಸಂತೋಷ ಪಡಬೇಕಾದಂತಹ ನಿನ್ನ ವದನವೆನ್ನುವುದು ಇಂದಿನ ಕಾಲಕ್ಕೆ ಬಾಡಿ ಬಸವಣಿದು ಹೋಗಿದೆ. ಚಿಂತೆ ಯಾಕೆ ಮಾಡುತ್ತಿದ್ದೆ? ಚಿನ್ಮಯನಿದ್ದಾನೆ. ಚಿಂತೆಯನ್ನೇ ದೂರೀಕರಿಸುವುದಕ್ಕೆ ಲಕ್ಷ್ಮೀಕಾಂತನಿದ್ದಾನೆನ್ನುವ ಹಾಗೆ ಲೋಕದವರೇ ನಿನ್ನನ್ನು ಕೊಂಡಾಡುತ್ತಾ ಇದ್ದಾರೆ. ಅಪ್ಪ, ಅಂತಹ ನಿನಗೆ ಇಂದಿನ ಕಾಲಕ್ಕೆ ಚಿಂತೆ ಬಾಧಿಸಿದೆ ಅಂತಾದ್ರೆ ಅದಕ್ಕೆ ಏನಿರಬಹುದೆನ್ನುವ ಹಾಗೆ ಜ್ಞಾನದಲ್ಲಿ ಅರಿತುಕೊಂಡಂತಹ ಕಾಲಕ್ಕೆ ತಿಳಿದಂತೂ ನಾವು ಹೀಗೆ. ಲೋಕದಲ್ಲಿ ವರ್ಣಾಶ್ರಮ ಧರ್ಮವಿದೆಯಂತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನೆನ್ನುವ ಹಾಗೆ 4 ವರ್ಣಾಶ್ರಮದವರೆಗೆ 4 ಕಾರ್ಯ. ಆ ಕಾರ್ಯದಲ್ಲಿ ಹಿಮ್ಮೆಟ್ಟುತ್ತಾ ಇದ್ದಾರೆ. ಸರಿಪಡಿಸುವುದಕ್ಕೆ ಆಗದಿರುವಂತಹ ನೀವು ಬರುವುದಕ್ಕೆ ಮುಂದಾಗಿರಪ್ಪ. ಯಾಕೆ? ಅನುಜಯರ ನುಡಿ ಕೇಳುತ್ತಾ ಚರಣಕಾಣತರಾಗಿ ನೀವಾಡಿದಂತಹ ನುಡಿಗಳನ್ನು ಕೇಳದಾಗ ಆನಂದ ತುಂದಿಲಾಂತಕರಣನು ನಾನಾದೆ. ಮಕ್ಕಳೇ, ನೀವೇ ಆಡಿದಂತೆ ನನ್ನ ಕಣ್ಣ ಹನಿಗಳಿಂದ ಸಂಜನಿಸಿದವರು ನೀವು. ಮನಸ್ಸಿಗಾಗಲಿ ದೇಹಕ್ಕಾಗಲಿ ಗಾಯವಾದಾಗ, ನೋವಾದಾಗ ಬರುವುದು ಪ್ರತಿಸ್ಪಂದನವನ್ನು ಕೊಡುವುದು ಯಾವುದು ಹೇಳಿ? ಮೊದಲಿಗೆ ಕಣ್ಣು, ಮತ್ತೆ ನೀರು. ಆ ಕಣ್ಣೀರು ಯಾಕೆ? ಮನಸ್ಸಿಗಾದಂತಹ ನೋವನ್ನು, ದೇಹಕ್ಕಾದಂತಹ ನೋವನ್ನು ಹೋಗಲಾಡಿಸುವುದಕ್ಕೆ ಬರುವುದು. ಅದೇ ರೀತಿಯಲ್ಲಿ ನನ್ನ ಮನಸ್ಸಿಗೆ ಅಂಕುರಿಸಿದಂತಹ ದುಗುಡದುಮ್ಮಾನವನ್ನು ಹೋಗಲಾಡಿಸುವುದಕ್ಕೆ ನನ್ನ ಕಣ್ಣ ನೀರ ಹನಿಗಳೇ ನನ್ನನ್ನು ತೊಡೆಯನ್ನು ಸೇರಿ ದಾಕ್ಷಣದಲ್ಲಿ ಸಂಜನಿಸಿದವರು ನೀವುಗಳಿದ್ದೀರಿ. 7 ಮಂದಿಗೂ 7 ಹೆಸರನ್ನ ಇರಿಸಿದ್ದೇನೆ. ನೀರಿನಿಂದಲೇ ಸಂಜನಿಸಿದ ಕಾರಣವಾಗಿ ನಿಮ್ಮನ್ನು ಜಲದುರ್ಗೆಯರು, ಸಪ್ತದುರ್ಗೆಯರು ಹೀಗೆ ಈ ಪ್ರಪಂಚ ಕೊಂಡಾಡಲಿ. ಹಾಗಿದ್ದರೆ ನಿಮ್ಮ ಜನ್ಮಕ್ಕೆ ಕಾರಣವೇನು? ನೀವೇ ಆಡಿದಂತೆ ಧರೆಯಲ್ಲಿ ಧರ್ಮಕ್ಕೆ ಗ್ಲಾನಿಯಾಗಿ ಹೋಗ್ಯದೆ. ಅಧರ್ಮವೆನ್ನುವುದು ತಾಂಡವವಾಡುತ್ತಾ ಇದ್ದೀಯ. ನೀನಾಡಿದೆ ಎಲ್ಲ ಚಿಂತೆ ಯಾಕೆ ಮಾಡುತ್ತಿದ್ದೆ? ಚಿನ್ಮಯನಿದ್ದಾನೆ ಅಂತೇಳಿ ಚಿನ್ಮಯಾತ್ಮಕರಾದಂತಹ ನನಗೆ ಚಿಂತೆ ಬಂದೊದಗಬೇಕಾದಂತಹ ಸ್ಥಿತಿಯೊಂದು ಲಭ್ಯವಾಗಿ ಧರೆಯಲ್ಲಿ ಸಂಜನಿಸಿದವನು ಶೋಣಿತದವನು ದಾರಿಕನೆನ್ನುವಂತಹ ದುರುಳ ಅಜನ ವರವರ ಪ್ರಮಥನಾಗಿ 3 ಲೋಕಗಳನ್ನು ದಂಗುಬಿಡಿಸಿದ. ಸುರನಾಥನ ಮೊರೆಯನ್ನು ಅವತರಿಸಿ ನಾ ಸಂಗ್ರಾಮಕ್ಕೆ ಹೋದೆ ಎಂದಾದರೆ ಎನ್ನ ಕರದಾಯುಧವಾದಂತಹ ಸುದರ್ಶನವನ್ನೇ ಸೆಳೆದುಕೊಂಡು ಬಿಟ್ಟ. ಅಟ್ಟಹಾಸದಿಂದ ಮೇರೆ ಮೀರುತ್ತಿರುವಂತಹ ದುರುಳನ ಒದಗಬೇಕಾಗಿ ನಿಮ್ಮನ್ನು ಸೃಷ್ಟಿಸಿದ್ದೇನೆ. ಅವನನ್ನು ವಧಿಸಿ ಬರಬೇಕು. ತಂದೆ, ನಿಮ್ಮಿಂದಲೇ ಅಸಾಧ್ಯವಾದಂತಹ ಕಾರ್ಯ ಅದು ನಮ್ಮಿಂದ ಸಾಧ್ಯವೇ ಹೇಳು? ನಾವಾತ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಅಬಲೇ ಅಂತ ಅರ್ಥಲ್ವೇನಪ್ಪ? ಈ ಪ್ರಪಂಚದ ಆದಿ ಯಾವುದು ಎನ್ನುವುದು ತಿಳಿದೆಯಾ? ಅವಳು ಆದಿಮಾಯೆ, ಪರಬ್ರಹ್ಮ ಸ್ವರೂಪಿ. ಅಂತಹ ಆದಿಮಾಯೆಯಿಂದಲೇ ಅನುಗ್ರಹಿತರಾದವರು ನಾವುಗಳು. ಹೆಣ್ಣು ಮಕ್ಕಳಾದಂತಹ ನೀವುಗಳು ಅಬಲೆಯರು. ಸಬಲನಾದಂತಹ ನನಗೆ ಅವನನ್ನು ಗಮನಿಸುವುದಕ್ಕೆ ಅಸಮರ್ಥವಾಯಿತು ಎನ್ನುವುದರಿಂದಲೇ ನೀವು ಅದಕ್ಕೆ ಸಮರ್ಥರೇ ಅಂತ ಅಂತರಂಗದಲ್ಲಿ ಪ್ರಶ್ನೆ ಮೂಡುವುದು ಸರ್ವೇ ಸಾಮಾನ್ಯ. ನೀವೇ ಹೋಗಿ ನಿಮಗೆ ಬೇಕಾದಂತಹ ತೀಕ್ಷ್ಣವಾದಂತಹ ಮತಿಯನ್ನು ನಾನೊದಗಿಸುತ್ತೇನೆ. ಬಾಹ್ಯವಾದಂತಹ ಬೆಂಬಲವನ್ನು ನಾನು ಕೊಡುತ್ತೇನೆ. ನನ್ನ ಅನುಗ್ರಹವೆನ್ನುವಂತಹ ಶ್ರೀರಕ್ಷೆ ಎಲ್ಲಿಯ ತನಕ ನಿಮ್ಮನ್ನು ಆತುಕೊಂಡಿರುವುದು ಅಲ್ಲಿಯ ತನಕ ನಿಮಗೆ ಭೀತಿಯನ್ನು ಪಡಬೇಕಾದಂತಹ ಅವಶ್ಯಕತೆ ಇದೆ. ತಂದೆ, ಏನು
ವಿರೋಧಿಯ ಕೂಡ ಸಮರವನ್ನು ಸಾರುವಂತಹ ವೇಳೆ ಹಾ. ನೀವಾದ್ರೂ ಚಕ್ರಧಾರಿಯಾಗಿ ಹೋದವರಿದ್ದೀರಿ. ಹೌದು. ಇನ್ನೊಬ್ಬರನ್ನು ಹೆದರಿಸತಕ್ಕ ಆಯುಧ ಅಂತ ಬೇಕಲ್ಲ. ಕೈಯಲ್ಲಿ ಆಯುಧ ಇದ್ರೆ ಅಲ್ವ ಲಕ್ಷಣ. ಇಲ್ಲದ್ರೆ ಬರಿಗೈಯಿಂದ ಯಾವುದಕ್ಕಾದ್ರೂ ಕುಂಟೆ ಆಯುಧ ಇದ್ರೆ ಮಾತ್ರ ಸಂಗ್ರಾಮ ಉಚಿತ. ಯೋಚಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಇದು ಶೂಲ. ಹೆಚ್ಚು ವಿಸ್ತರಣೆ ಇಲ್ಲ. ಬಾಮಗಳೇ, ಈ ಶೂಲವೆನ್ನುವುದೇ ಅವನಿಗೆ ಉರುಳಾಗಿಯೇ ಪರಿಣಮಿಸಬೇಕು. ಗೊತ್ತಾಯ್ತಲ್ಲ? ಆ 3 ಮೊನಚುಗಳಿದೆ ಅಲ್ಲ, ಅದು ಕಾಯೇನ ವಾಚ ಮನಸ ತ್ರಿಕರಣ. ಅದಕ್ಕ ಸಾಲಿಗರ ಕೇಳುದು. ಇದು ಬಿಲ್ಲು ಮತ್ತೆ ಇಗೋ ಗದೆ ಆಡುವವನ ವಧೆ. ಇದು ದಂಡ, ಅವನಿಗೆ ಒಂದು ದಂಡ. ಇದು ಬಾಣ, ಇದು ಪರಶು, ಇದು ಯುವತಿ ಕಠಾರಿಯನ್ನು ಸ್ವೀಕರಿಸು. ಮಕ್ಕಳೇ, ಹೋದಂತಹ ಕೈಂಕರ್ಯದಲ್ಲಿ ಯಾವುದೇ ವಿಘ್ನವಿಠೂರಗಳು ನಿಮ್ಮನ್ನು ಬಾಧಿತವಾಗದ ರೀತಿಯಲ್ಲಿ ನೀವು ದೇವರಾದಂತಹ ನನ್ನ ಅನುಗ್ರಹವಿದೆ. ಆದರೆ ಒಂದು ಎಚ್ಚರಿಕೆ, ಮೊದಲಾಗಿ ಅವನಲ್ಲಿ ಇಲ್ಲಿರುವಂತಹ ಇರಬೇಕಾದಂತಹ ಸುದರ್ಶನವಿದೆ. ಆ ಸುದರ್ಶನವನ್ನು ನೀವು ಸೆಳೆದುಕೊಳ್ಳಲೇಬೇಕು. ಆಗ ಅವ ಸಮರ್ಥನಾಗುತ್ತಾನೆ. ಮತ್ತೆ ಅವನ ವಧೆಯನ್ನು ಮಾಡಿದ ತದನಂತರದಲ್ಲಿ ನೀವು ಇಲ್ಲಿಗೆ ಬರುವ ಹಾಗಿಲ್ಲ ಮಕ್ಕಳಿಗೆ. ನೀವು ಮರ್ತ್ಯದಲ್ಲೇ ಇರಬೇಕಾಗುತ್ತದೆ. ಮರ್ತದಲ್ಲಿ ಧರ್ಮಕ್ಕೆ ಗ್ಲಾನಿಯಾದ ಕಾರಣವಾಗಿ ಸಂಜನಿಸಿದವರು ನೀವುಗಳಿದ್ದೀರಿ. ಅಂತಹ ಲೋಕದಲ್ಲಿ ಶಾಶ್ವತವಾಗಿ ನೆಲೆ ನಿಂತು ಭಕ್ತ ಕೋಟಿಗಳನ್ನು ಉದ್ಧರಿಸುತ್ತಾ ಭಕ್ತ ಜನ ಪರಿಪಾಲಕಿಯರಾಗಿ ನೀವು ಕಂಗೊಳಿಸಬೇಕು ಮಕ್ಕಳು. ಸರಿಯಪ್ಪ. ಹಾ, ಹೋಗಿ ಬನ್ನಿ ಮಕ್ಕಳೇ. ಸಹೋದರಿಯರೇ, ಅಪ್ಪನಿಂದ ಆಜ್ಞೆಯನ್ನು ಪಡೆದುಕೊಂಡಿದ್ದೇವೆ. ಸಂಕಲ್ಪ ಮಾತ್ರಲ್ಲೇ ಬಂದಿಳಿದದ್ದೇ ಈ ಭೂಲೋಕಕ್ಕೆ. ಭಗವತಿ ದೃಢನ ಮದುವೆಯಾಗಬೇಕಲ್ಲ, ಏನೇ ಮಾಡುವುದು? ದಾರಿಕಾಸುರ ವಧೆಗೆ ಎಂಬುದಾಗಿ ಆಲೋಚನೆ ಮಾಡಿದರೆ ತಂದೆಯವರು ಹೇಳಿದಂತಹ ಮಾತು ಜ್ಞಾಪಕಕ್ಕೆ ಬರ್ತಾ ಇದೆ. ಶಕ್ತಿಯಿಂದ ಆಗದೇ ಇರುವಂತಹ ಕೆಲಸವನ್ನು ಯುಕ್ತಿ ಉಪಯೋಗಿಸಿ ಮಾಡಬೇಕೆಂಬುದಾಗಿ, ನಿಜ ಯುಕ್ತಿ ಹೇಗೆ ಎಂಬುದಾಗಿ ಆಲೋಚನೆ ಮಾಡಿದರೆ ಆತನಿಗೆ ವಯೋವೃದ್ಧರನ್ನು ಕಂಡ್ರೆ ಅಪಾರವಾದಂತಹ ಗೌರವವಿದೆ. ಹಾಗಾಗಿ ಆತನ ಬಳಿಗೆ ನಾನೇ ಮುದುಕಿಯಾಗಿ ಹೋದ್ರೆ ಏನೆಂಬುದಾಗಿ ಆಲೋಚನೆಯನ್ನು ಮಾಡಿದ್ದೇನೆ. ಸರಿಯಾದ ನಿರ್ಧಾರ ಆಗಬೇಕು. ಹಾಗಂತ ಹೋಗುವಂತಹ ವೇಳೆ ನೀವು ಕೂಡ ಬೆಂಬಲಕ್ಕೆ ಬೇಕೆಂಬುದಾಗಿ ನಾನು ಅಪೇಕ್ಷೆಯನ್ನು ಪಡ್ತಾ ಇದ್ದೇನೆ. ಕ್ಷಣ ಮಾತ್ರದಲ್ಲಿ ದುಷ್ಟರಾದಂತಹ ದಾರಿಕಾಸುರ ವಧೆಗಾಗಿ ಇದು ಮುದುಕಿಯಾಗುತ್ತೇನೆ. ಸಹೋದರಿಯರೇ, ಭಗವತಿ ರೂಪಾಂತರವನ್ನು ಹೊಂದಿಸಾಗಿದ್ದಾಳೆ. ಆಕೆಯ ಸಹಕಾರಿಗಳಾಗಿ ನಾವು ಹೋಗೋಣ.